ಡಯಾಬಿಟೀಸ್ ಸಕ್ಕರೆ ಕಾಯಿಲೆ ಇರೋರಿಗೆ ನೀವು ಏನ್ ಪಥ್ಯ ಮಾಡಬೇಕು ಅಂತ ಕೇಳಿದ್ರೆ ಏನ್ ತಿನ್ಬೇಕು ತಿನ್ನಬಾರ್ದು ಅಂತ ಹೇಳ್ತಾರೆ. ಆದ್ರೆ ಏನ್ ಕುಡಿಬೇಕು ಏನ್ ಕುಡಿಬಾರ್ದು ಅಂತ ಕೇಳಿದ್ರೆ ಅವ್ರಿಗೆ ಗೊಂದಲಗಳಿರುತ್ತೆ, ಸರಿಯಾಗಿ ಕ್ಲಿಯರ್ ಆಗಿ ಐಡಿಯಾನೇ ಇರೋದಿಲ್ಲ. ಟೀ ಕಾಫಿಗೆ ನಾನು ಸಕ್ಕರೆ ಹಾಕೊಳ್ಳಲ್ಲ ಅಷ್ಟೇ, ಅದು ಬಿಟ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಅಂತ ಹೇಳ್ತಿರ್ತಾರೆ. ಸೊ ಯಾವ ಪಾನೀಯಗಳು ಡಯಾಬಿಟಿಸ್ ಇರೋರು ಕುಡಿಬಹುದು, ಯಾವ ಪಾನೀಯಗಳನ್ನ ಕುಡಿಬಾರ್ದು ಅನ್ನೋದನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಅದರ ಜೊತೆಗೆ ಏನು ಪಾನೀಯಗಳನ್ನ ನಾವು ಕುಡಿತೀವಿ ಅನ್ನೋದ್ರ ಮೇಲೆ ನಮ್ಮ ದೇಹ ತೂಕ ಎಷ್ಟಿರುತ್ತೆ, ನಮ್ಮ ಬ್ಲಡ್ ಶುಗರ್ ಕಂಟ್ರೋಲ್ ಎಷ್ಟು ಚೆನ್ನಾಗಿರುತ್ತೆ, ನಮ್ಮ ಹೃದಯದ ಆರೋಗ್ಯ ಹೇಗಿರುತ್ತೆ ಅನ್ನೋದು ಡಿಪೆಂಡ್ ಆಗುತ್ತೆ. ಈ ವಿಡಿಯೋ ಕೊನೆ ತನಕ ನೋಡಿದ್ರೆ ನಾನೊಂದು ನೈಸರ್ಗಿಕವಾಗಿ ಡಯಾಬಿಟಿಸ್ಗೋಸ್ಕರ ಅತ್ಯಂತ ಉಪಯುಕ್ತವಾದಂತಹ ಒಂದು ಡ್ರಿಂಕ್ ಬಗ್ಗೆ ನಾನು ನಿಮ್ಗೆ ತಿಳಿಸ್ತೀನಿ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ಸಕ್ಕರೆ ಕಾಯಿಲೆಯಲ್ಲಿ ನಾವು ಪಾನೀಯಗಳ ಬಗ್ಗೆ ಇಷ್ಟೊಂದು ಯಾಕೆ ವಿಚಾರ ಮಾಡಬೇಕು ಅಂತ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ಕೆಲವೊಮ್ಮೆ ನಾವು ಊಟ ಮಾಡಿದಾಗ ಎಷ್ಟು ಬ್ಲಡ್ ಶುಗರ್ ರೈಸ್ ಆಗುತ್ತೋ ಅದಕ್ಕಿಂತ ಹೆಚ್ಚು ಕೆಲವೊಂದು ಪಾನೀಯಗಳನ್ನು ಕುಡಿಯೋದ್ರಿಂದ ಬ್ಲಡ್ ಶುಗರ್ ಸಡನ್ ಆಗಿ ಸ್ಪೈಕ್ ಆಗ್ಬಿಡುತ್ತೆ, ಹೆಚ್ಚಾಗ್ಬಿಡುತ್ತೆ. ಹೇಗೆ ಅಂತ ನೋಡೋಣ. ಒಂದು ಲೋಟ ನಾವು ಟೀ ಕುಡಿತೀವಿ. ಟೀ ಕುಡಿಬೇಕಾದ್ರೆ 150 ml ಒಂದು ಟೀ ಅಂತ ಅನ್ಕೊಳ್ಳೋಣ. ಅದಕ್ಕೆ ಹಾಲು ಸಕ್ಕರೆ ಹಾಕೊಂಡು ಮಾಡಿರುವಂತಹ ಟೀ ಅಂತಂದ್ರೆ ನಾವು 1.5 ಚಮಚ ಸಕ್ಕರೆ ಹಾಕೊಂಡು ಅದಕ್ಕೆ ಕುಡಿದಿರಬಹುದು. ಆದ್ರೆ ಈಕ್ವಲೆಂಟ್ ಆಗಿ ಅಂದ್ರೆ ಹಾಲಲ್ಲಿರುವಂತಹ ಸಕ್ಕರೆ ಎಲ್ಲದೂ ತಗೊಂಡ್ರೆ ಆ ಕಪ್ ಅಲ್ಲಿ 5 ಚಮಚ ಸಕ್ಕರೆ ಇರುತ್ತೆ. ಅದೇ ರೀತಿ ಒಂದು 500 ml ಒಂದು ಸಾಫ್ಟ್ ಡ್ರಿಂಕ್ ಅನ್ನ ನಾವು ತಗೊಂಡ್ರೆ, ಈ ಏರೇಟೆಡ್ ಡ್ರಿಂಕ್ಸ್ ಯಾವ್ದಾದ್ರು ಒಂದು ಸಾಫ್ಟ್ ಡ್ರಿಂಕ್ ಒಂದು 500 ml ಬಾಟಲ್ ಅಲ್ಲಿ 13 ಚಮಚ ಸಕ್ಕರೆ ಇರುತ್ತೆ. ಸೊ ಅದಕ್ಕೋಸ್ಕರ ಸರಿಯಾದ ರೀತಿಯಲ್ಲಿ ನಾವು ಯಾವ ಪಾನೀಯಗಳನ್ನ ನಾವು ಕುಡಿತಾ ಇದೀವಿ ಅನ್ನೋದ್ರ ಮೇಲೆ ನಮ್ಮ ಬ್ಲಡ್ ಶುಗರ್ ಕಂಟ್ರೋಲ್ ಎಷ್ಟು ಚೆನ್ನಾಗಿದೆ ಡಯಾಬಿಟಿಸ್ ಅಲ್ಲಿ ಅನ್ನೋದು ಡಿಪೆಂಡ್ ಆಗುತ್ತೆ. ಅದಕ್ಕೆ ಯಾವ ಆಹಾರಗಳನ್ನು ಅಥವಾ ಯಾವ ಪಾನೀಯಗಳನ್ನ ನಾವು ಕುಡಿಬಹುದು ಅಂತ ನೋಡೋಣ. ಮೊದಲನೇದು ಅತ್ಯಂತ ಮುಖ್ಯವಾದಂತಹದ್ದು ನೀರು. ಏನ್ ಡಾಕ್ಟ್ರೆ ಇದು ಪಾನೀಯ ಅಂತಿದ್ರಿ, ನೀರು ಅಂತಿದ್ರಿ, ನೀರು ಕುಡಿಯೋದ್ರಿಂದ ಎಲ್ಲರೂ ಕುಡಿತಾರಲ್ಲ ಅಂತ ಹೇಳ್ಬೋದು. ಆದ್ರೆ ಡಯಾಬಿಟಿಸ್ ಇರೋರು ಸರಿಯಾಗಿ ನೀರು ಕುಡಿಯುವಂತದ್ದು, ಪ್ರತಿದಿನ 8 ರಿಂದ 10 ಲೋಟ ನೀರು ಕುಡಿಯುವಂತದ್ದು ಬಹಳ ಮುಖ್ಯ. ಯಾಕೆ ಅಂತಂದ್ರೆ ಈ ನೀರನ್ನ ಸರಿಯಾಗಿ ಕುಡಿಯೋದ್ರಿಂದ ನೀರು ನಮ್ಮ ರಕ್ತದಲ್ಲಿರುವಂತಹ ಬ್ಲಡ್ ಶುಗರ್ ಅನ್ನ ವಾಶ್ ಔಟ್ ಮಾಡ್ಬಿಡುತ್ತೆ. ಹೆಚ್ಚು ಸರಿಯಾಗಿ ನೀರು ಕುಡಿಯೋದ್ರಿಂದ ರಕ್ತದಲ್ಲಿ ಆ ಬ್ಲಡ್ ಶುಗರ್ ಬೇಗ ಕಿಡ್ನಿ ಮುಖಾಂತರ ವಾಶ್ ಔಟ್ ಆಗುತ್ತೆ. ಕಿಡ್ನಿಯನ್ನ ಸರಿಯಾಗಿ ಆರೋಗ್ಯವಾಗಿ ಇಡ್ಲಿಕ್ಕೆ ನೀರು ಬಹಳ ಮುಖ್ಯ ಪಾತ್ರವನ್ನು ವಹಿಸುತ್ತೆ. ಕಿಡ್ನಿ ಚೆನ್ನಾಗಿತ್ತು ಅಂತಂದ್ರೆ ಡಯಾಬಿಟಿಸ್ ಇರೋರಿಗೆ ಡಯಾಬಿಟಿಕ್ ನೆಫ್ರೋಪತಿ ಅನ್ನುವಂತಹ ಕಿಡ್ನಿಯಲ್ಲಾಗುವಂತಹ ತೊಂದರೆ ಆಗದೇ ಇರೋ ರೀತಿಯಲ್ಲಿ ನೋಡ್ಕೋಬಹುದು. ನಮ್ಮ ದೇಹದಲ್ಲಿ ನೀರಿನ ಪ್ರಮಾಣ ಕಡಿಮೆ ಇದ್ದಾಗ ಅಂದ್ರೆ ಡಿಹೈಡ್ರೇಷನ್ ಅಂತ ಹೇಳ್ತೀವಿ, ಸರಿಯಾಗಿ ನಾವು ನೀರನ್ನು ಕುಡಿತಾ ಇಲ್ಲ ಅಂತಂದ್ರೆ ಡಿಹೈಡ್ರೇಷನ್ ಸ್ಟೇಟಿಗೆ ಹೋಗ್ಬಿಡ್ತೀವಿ. ಆ ಡಿಹೈಡ್ರೇಷನ್ ಸ್ಟೇಟಿಗೆ ಹೋದಾಗ ನಮ್ಮ ದೇಹದಲ್ಲಿ ವ್ಯಾಸೋಪ್ರೆಸಿನ್ ಅನ್ನುವಂತ ಒಂದು ಹಾರ್ಮೋನ್ ಉತ್ಪತ್ತಿ ಆಗುತ್ತೆ. ಅದು ಸಡನ್ ಆಗಿ ಬ್ಲಡ್ ಶುಗರ್ ಅನ್ನ ಹೆಚ್ಚು ಮಾಡುತ್ತೆ. ಸೊ ಅದರಿಂದ ಈ ಡಯಾಬಿಟಿಸ್ ಮತ್ತಷ್ಟು ತೊಂದರೆ ಆಗ್ತಾ ಹೋಗ್ಬಿಡ್ಬೋದು. ಆದ್ರಿಂದ ಪ್ರತಿನಿತ್ಯ ಸರಿಯಾಗಿ 8 ರಿಂದ 10 ಲೋಟ ನೀರು ಸರಿಯಾದ ಸಮಯದಲ್ಲಿ ಮಧ್ಯ ಮಧ್ಯ ಗ್ಯಾಪ್ ಕೊಟ್ಕೊಂಡು ಕುಡಿಯುವಂತಹದ್ದು ಡಯಾಬಿಟಿಸ್ಗೆ ಅತ್ಯಂತ ಅವಶ್ಯಕ. ಎರಡನೇದು ಮಜ್ಜಿಗೆ, ಬಟರ್ ಮಿಲ್ಕ್. ಮಜ್ಜಿಗೆಯಲ್ಲಿ ಬಹಳಷ್ಟು ಪ್ರೋಬಯೋಟಿಕ್ಸ್ ಇರುತ್ತೆ. ನಮ್ಮ ಜಠರದಲ್ಲಿ ಇರುವಂತಹ ಒಳ್ಳೆಯ ಬ್ಯಾಕ್ಟೀರಿಯಾನ ಹೆಚ್ಚು ಮಾಡ್ಲಿಕ್ಕೆ ಬೇಕಾಗಿರುವಂತಹ ಪ್ರೋಬಯೋಟಿಕ್ಸ್ ಇರೋದ್ರಿಂದ ಡಯಾಬಿಟಿಸ್ಗೆ ಇದು ಒಳ್ಳೇದಾಗ್ತಾ ಹೋಗುತ್ತೆ. ಯಾಕಂದ್ರೆ ಪ್ರೋಬಯೋಟಿಕ್ಸ್ ಅನ್ನುವಂತಹದ್ದು ಇನ್ಸುಲಿನ್ ಸೆನ್ಸಿಟಿವಿಟಿನ ಹೆಚ್ಚು ಮಾಡ್ತಾ ಹೋಗುತ್ತೆ. ಆವಾಗ ನಮ್ಗೆ ಇನ್ನಷ್ಟು ಡಯಾಬಿಟಿಸ್ ಕಂಟ್ರೋಲ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಬಹಳ ಮುಖ್ಯವಾಗಿ ಈ ಮಜ್ಜಿಗೆಯಲ್ಲಿ ಫ್ಯಾಟ್ ಅಂದ್ರೆ ಕೊಬ್ಬಿನ ಅಂಶ ಕಡಿಮೆ ಇರುತ್ತೆ, ಕಾರ್ಬೋಹೈಡ್ರೇಟ್ಸ್ ಅದು ಕೂಡ ಕಡಿಮೆ ಇರುತ್ತೆ. ಅದರ ಜೊತೆಗೆ ಇದರಲ್ಲಿ ಕಾಂಜುಗೇಟೆಡ್ ಲಿನೋಲಿಕ್ ಆಸಿಡ್ ಅನ್ನುವಂತಹ ಒಂದು ಕಾಂಪೌಂಡ್ ಇರುತ್ತೆ. ಅದು ನಮ್ಮ ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನ ಕಡಿಮೆ ಮಾಡುತ್ತೆ. ಆವಾಗ ಈ ಡಯಾಬಿಟಿಸ್ಗೆ ಇದು ಒಳ್ಳೇದು ಅಂತ ಹೇಳ್ತೀವಿ. ಅದಕ್ಕೋಸ್ಕರ ಊಟ ಆದ ನಂತರ 1 ಲೋಟ ಮಜ್ಜಿಗೆಯನ್ನ ಕುಡಿಯುವಂತದ್ದು ಡಯಾಬಿಟಿಸ್ ಇರೋರಿಗೆ ಬಹಳ ಒಳ್ಳೇದು. ಆದ್ರೆ ನಾವು ಬಹಳ ಸರಿಯಾಗಿ ಇಟ್ಕೊಂಡ್ರು ಕೆಲವೊಮ್ಮೆ ಮಜ್ಜಿಗೆ ಮಾಡ್ಬೇಕಾದ್ರೆ ಅದ್ರ ಜೊತೆ ಬೆಣ್ಣೆ ಇರುತ್ತೆ, ಅಥವಾ ಮಜ್ಜಿಗೆ ಮಾಡ್ಬೇಕಾದ್ರೆ ತುಂಬಾ ಉಪ್ಪನ್ನು ಹಾಕೊಂಡು ಕುಡಿಯುವಂತಹ ಅಭ್ಯಾಸ ಕೆಲವೊಬ್ಬರಿಗೆ ಇರುತ್ತೆ. ಆ ರೀತಿ ಮಾಡಬಾರದು. ಸರಿಯಾಗಿ ಬೆಣ್ಣೆ ತೆಗೆದಿರುವಂತಹ ಮಜ್ಜಿಗೆ, ಉಪ್ಪು ಸ್ವಲ್ಪ ಮಾತ್ರ ಹಾಕಿರುವಂತಹ ಮಜ್ಜಿಗೆ ಕುಡಿದ್ರೆ ಡಯಾಬಿಟಿಸ್ ಇರೋರಿಗೆ ಒಳ್ಳೇದು. ಮೂರನೇದು ಎಳ್ನೀರು. ಎಳ್ನೀರಲ್ಲಿ ಬಹಳ ಚೆನ್ನಾಗಿ ಪೊಟ್ಯಾಷಿಯಂ ಮತ್ತು ಮ್ಯಾಗ್ನೀಷಿಯಂ ಇರುತ್ತೆ. ಇದರಿಂದ ನರದ ಆರೋಗ್ಯ ಚೆನ್ನಾಗಿಟ್ಕೊಳ್ಳಿಕ್ಕೆ, ಇನ್ಸುಲಿನ್ ಸೆನ್ಸಿಟಿವಿಟಿನ ಚೆನ್ನಾಗಿಟ್ಕೊಳ್ಳಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಇದರಲ್ಲಿ ಲೋ ನ್ಯಾಚುರಲ್ ಶುಗರ್ಸ್ ಇರುತ್ತೆ. ಅಂದ್ರೆ ಇದರಲ್ಲಿರುವಂತಹ ಸಕ್ಕರೆ ಪ್ರಮಾಣ ನಿಧಾನವಾಗಿ ಬ್ಲಡ್ ಶುಗರ್ ನ ರೈಸ್ ಮಾಡುತ್ತೆ. ಆದ್ರಿಂದ ಡಯಾಬಿಟಿಸ್ ಇರೋರಿಗೆ ಅಷ್ಟೊಂದು ತೊಂದರೆ ಕೊಡೋದಿಲ್ಲ, ಅನುಕೂಲ ಆಗ್ತಾ ಹೋಗುತ್ತೆ. ವೈಜ್ಞಾನಿಕವಾಗಿ ಇದರಲ್ಲಿ ಈ ಎಳ್ನೀರು ಕುಡಿಯೋದ್ರಿಂದ ಆಕ್ಸಿಡೇಟಿವ್ ಸ್ಟ್ರೆಸ್ ಅನ್ನು ಕೂಡ ಕಡಿಮೆ ಮಾಡುತ್ತೆ ಅಂತ ವೈಜ್ಞಾನಿಕವಾಗಿ ಪ್ರೂವ್ ಮಾಡಲಾಗಿದೆ. ಸೊ ಎಳ್ನೀರು, ಅದರಲ್ಲೂ
ಅರ್ಧ ಲೋಟ ಎಳ್ನೀರು ಕುಡಿಯೋದ್ರಿಂದ ಅನುಕೂಲ ಆಗ್ತಾ ಹೋಗುತ್ತೆ. ತುಂಬಾ ಜಾಸ್ತಿ ಎಳ್ನೀರು ಕುಡಿದ್ಬಿಟ್ರೆ ಅದರಲ್ಲೂ ಕ್ಯಾಲರೀಸ್ ಇರುತ್ತೆ, ಅದರಲ್ಲೂ ಶುಗರ್ಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಅರ್ಧ ಲೋಟ ಎಳ್ನೀರು ಕುಡಿಯೋದ್ರಿಂದ ನಮಗೆ ಈ ಡಯಾಬಿಟಿಸ್ ಇರೋರಿಗೆ ಇನ್ಸುಲಿನ್ ಸೆನ್ಸಿಟಿವಿಟಿ ಚೆನ್ನಾಗುತ್ತೆ, ಆಕ್ಸಿಡೇಟಿವ್ ಸ್ಟ್ರೆಸ್ ಕಡಿಮೆ ಆಗುತ್ತೆ, ಬೇಕಾಗಿರುವಂತಹ ಪೊಟ್ಯಾಷಿಯಂ ಮ್ಯಾಗ್ನೀಷಿಯಂ ನಮ್ಗೆ ಸಿಗುತ್ತೆ. 4ನೇದು ಹರ್ಬಲ್ ಟೀ ಮತ್ತು ಗ್ರೀನ್ ಟೀ. ಗ್ರೀನ್ ಟೀಯಲ್ಲಿ ಪಾಲಿಫಿನಾಲ್ಸ್ ಮತ್ತು ಕ್ಯಾಟಕಿನ್ಸ್ ಅನ್ನುವಂತಹ ಕೆಮಿಕಲ್ಸ್ ಗಳಿರುತ್ತೆ. ಇದು ನಮ್ಮ ದೇಹ ತೂಕವನ್ನು ಕಡಿಮೆ ಮಾಡೋದು ಅಷ್ಟೇ ಅಲ್ಲದೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನ ಕಡಿಮೆ ಮಾಡ್ತಾ ಬರುತ್ತೆ. ಸೊ ಅದಕ್ಕೋಸ್ಕರ ಈ ಡಯಾಬಿಟಿಸ್ ಇರೋರಿಗೆ ಗ್ರೀನ್ ಟೀ ಕುಡಿಯೋದ್ರಿಂದ ಇನ್ಸುಲಿನ್ ರೆಸಿಸ್ಟೆನ್ಸ್ ಕಡಿಮೆ ಆದ ತಕ್ಷಣ ಬ್ಲಡ್ ಶುಗರ್ ಲೆವೆಲ್ ಮೇಂಟೈನ್ ಮಾಡ್ಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಅರಿಶಿನ ಬಹಳ ಚೆನ್ನಾಗಿ ನಮ್ಮ ಬ್ಲಡ್ ಶುಗರ್ ನ ಕಂಟ್ರೋಲ್ ಮಾಡ್ಲಿಕ್ಕೆ ಬೇಕಾಗಿರುವಂತಹ ಮತ್ತೊಂದು ಬಹಳ ಮುಖ್ಯವಾದಂತಹ ಅಂಶ. ಅರಿಶಿನ ಟೀ ಕುಡಿಯೋದ್ರಿಂದನೂ ಕೂಡ ನಮ್ಮ ಬ್ಲಡ್ ಶುಗರ್ ನ ಕರೆಕ್ಟ್ ಆಗಿ ಮೇಂಟೈನ್ ಮಾಡಬಹುದು. ಅದ್ರ ಜೊತೆಗೆ ಈ ಡಯಾಬಿಟಿಸ್ ಅಲ್ಲಿ ಇರುವಂತವರಿಗೆ ಉರಿಯೂತವನ್ನ ಕಡಿಮೆ ಮಾಡುವಂತಹ ಗುಣ ಅರಿಶಿನದಲ್ಲಿ ಇರೋದ್ರಿಂದ ಬಹಳ ಉಪಯೋಗ ಆಗ್ತಾ ಹೋಗುತ್ತೆ. ಅದೇ ರೀತಿ ದಾಲ್ಚಿನಿ ಟೀ ಅನ್ನ ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿ ನಾವು ತಿಂದಿರುವಂತಹ ಆಹಾರದಲ್ಲಿರುವಂತಹ ಕಾರ್ಬೋಹೈಡ್ರೇಟ್ ಶರ್ಕರ ಪಿಷ್ಟ ಏನಿರುತ್ತೋ ಅದು ನಿಧಾನವಾಗಿ ಅಬ್ಸಾರ್ಬ್ ಆಗ್ತಾ ಬರುತ್ತೆ. ಅವಾಗ ಬ್ಲಡ್ ಅಲ್ಲಿ ಸಡನ್ ಆಗಿ ಗ್ಲೂಕೋಸ್ ಸ್ಪೈಕ್ ಆಗೋದಿಲ್ಲ, ಶುಗರ್ ಸಡನ್ ಆಗಿ ಸ್ಪೈಕ್ ಆಗೋದಿಲ್ಲ, ನಿಧಾನವಾಗಿ ಮೇಂಟೈನ್ ಮಾಡ್ಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಅದರಿಂದ ಹರ್ಬಲ್ ಟೀ ಮತ್ತು ಗ್ರೀನ್ ಟೀ ಕುಡಿಯುವಂತಹ ಅಭ್ಯಾಸ ಈ ಡಯಾಬಿಟಿಸ್ ಇರೋರಿಗೆ ಇದ್ರೆ ಅವರಿಗೆ ಬಹಳ ಚೆನ್ನಾಗಿ ಈ ಡಯಾಬಿಟಿಸ್ ಕಂಟ್ರೋಲ್ ಮಾಡ್ಲಿಕ್ಕೆ ಅನುಕೂಲ ಆಗ್ತಾ ಬರುತ್ತೆ. 5ನೇದು ಬ್ಲಾಕ್ ಕಾಫಿ. ಕಾಫಿ ಅನ್ನುವಂಥದ್ದು ಒಂದು ಸ್ಟಿಮ್ಯುಲೆಂಟ್ ಅಂತ ಹೇಳ್ತೀವಿ. ಅದು ನಮ್ಮ ದೇಹದಲ್ಲಿರುವಂತಹ ಮೆಟಬಾಲಿಸಮ್ ನ ಕೂಡ ಹೆಚ್ಚು ಇಂಪ್ರೂವ್ ಮಾಡ್ತಾ ಹೋಗುತ್ತೆ. ಅವಾಗ ನಮ್ಮ ದೇಹ ತೂಕವನ್ನು ಕಡಿಮೆ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ, ಡಯಾಬಿಟಿಸ್ ಕೂಡ ಅನುಕೂಲ ಆಗ್ತಾ ಹೋಗುತ್ತೆ. ಇದರಲ್ಲಿರುವಂತಹ ಕಾಫಿಯಲ್ಲಿರುವಂತಹ ಕ್ಲೋರೋಜೆನಿಕ್ ಆಸಿಡ್ ಅನ್ನುವಂಥದ್ದು ನಮ್ಮ ದೇಹದಲ್ಲಿ ಈ ಇನ್ಸುಲಿನ್ ಸೆನ್ಸಿಟಿವಿಟಿನ ಹೆಚ್ಚು ಮಾಡುತ್ತೆ. ಅವಾಗ ಬಹಳ ಚೆನ್ನಾಗಿ ಈ ಶುಗರ್ ಕಂಟ್ರೋಲ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಆದ್ರೆ ಯಾವಾಗ ಅನುಕೂಲ ಆಗುತ್ತೆ ಅಂದ್ರೆ ನಾವು ಬ್ಲಾಕ್ ಕಾಫಿ ಕುಡಿದಾಗ, ಅಂದ್ರೆ ಹಾಲು ಮತ್ತು ಸಕ್ಕರೆ ಹಾಕದೆ ಕಾಫಿ ಕುಡಿಯುವಂತಹ ಅಭ್ಯಾಸ ಇದ್ರೆ ದಿನಕ್ಕೆ 1 ರಿಂದ 2 ಕಪ್ ಮಾತ್ರ ಈ ರೀತಿ ಕುಡಿದ್ರೆ ಈ ಡಯಾಬಿಟಿಸ್ ಇರೋರಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ಇದನ್ನ ವೈಜ್ಞಾನಿಕವಾಗಿ ಕೂಡ ಪ್ರೂವ್ ಮಾಡಿದ್ದಾರೆ. ಅಂದ್ರೆ ಈ ರೀತಿ ಬ್ಲಾಕ್ ಕಾಫಿ 1 ರಿಂದ 2 ಕಪ್ ಕುಡಿಯುವಂತವರು ಟೈಪ್ 2 ಡಯಾಬಿಟಿಸ್, ಅಂದ್ರೆ ಡಯಾಬಿಟಿಸ್ ವಯಸ್ಸಾದ ನಂತರ ಬರುವಂತಹ ಡಯಾಬಿಟಿಸ್ ಎಷ್ಟು ಬರುತ್ತೋ ಆ ಪ್ರಮಾಣ ಕಡಿಮೆ ಇದೆ ಅಂತ. ಈ 5 ಪಾನೀಯಗಳಿಂದ ನಮ್ಗೆ ಬಹಳ ಅನುಕೂಲ ಆಗುತ್ತೆ ಅಂತ ನಾವು ಅರ್ಥ ಮಾಡ್ಕೊಂಡ್ವಿ. ಆದ್ರೆ ಯಾವ ಪಾನೀಯಗಳನ್ನ ನಾವು ಮುಟ್ಲೇಬಾರದು? ಮೊದಲನೇದು ಸಕ್ಕರೆ ಹಾಕಿರುವಂತಹ ಟೀ ಕಾಫಿ ಕುಡಿಯುವಂತಹ ಅಭ್ಯಾಸ ಒಳ್ಳೇದಲ್ಲ. ನಾವು ಕೆಲವರು ಹೇಳ್ತಿರ್ತಾರೆ ನನಗೆ ಡಯಾಬಿಟಿಸ್ ಇದೆ, ಆದ್ರೆ ನಾನು ಆಹಾರದಲ್ಲಿ ಅಂದ್ರೆ ಊಟ ಕಡಿಮೆ ಮಾಡ್ತೀನಿ, ಆದ್ರೆ ಸಕ್ಕರೆ ಮತ್ತೆ ಹಾಕಿರುವಂತಹ ಟೀ ಕಾಫಿ ನನಗೆ ಬೇಕೇ ಬೇಕು ಅಂತ. ಇದು ತಪ್ಪು. ಸಕ್ಕರೆ ಸುಕ್ರೋಸ್ ಅದರಲ್ಲಿ ಇರುವಂತಹದ್ದು ಗ್ಲೂಕೋಸ್ ಮತ್ತೆ ಫ್ರುಕ್ಟೋಸ್. ಸಕ್ಕರೆ ಯಾವುದೇ ಪ್ರಮಾಣದಲ್ಲಿ ಯಾವುದೇ ರೂಪದಲ್ಲಿ ನಾವು ಈ ಡಯಾಬಿಟಿಸ್ ಇರೋರಿಗೆ ಕೊಟ್ರೆ ಸಡನ್ ಆಗಿ ರಕ್ತದಲ್ಲಿ ಬ್ಲಡ್ ಶುಗರ್ ಜಾಸ್ತಿ ಆಗ್ಬಿಡುತ್ತೆ. ಸೊ ಅದನ್ನ ಅವಾಯ್ಡ್ ಮಾಡುವಂತದ್ದು ಬಹಳ ಒಳ್ಳೇದು. ಸೊ ಸಕ್ಕರೆ ಹಾಕಿರುವಂತಹ ಟೀ ಕಾಫಿ ಬದಲು ಹರ್ಬಲ್ ಟೀ, ಗ್ರೀನ್ ಟೀ ಕುಡಿಯುವಂತಹದ್ದು ಒಳ್ಳೇದು. ಟೀ ಕಾಫಿ ಕುಡಿಲೇಬೇಕು ಅಂದ್ರೆ ಸಕ್ಕರೆ ಬಿಟ್ಟು ಕುಡಿಯುವಂತಹದ್ದು ಒಳ್ಳೇದು. ಅದರಲ್ಲೂ ಹಾಲು ಹಾಕದೆ ಟೀ ಕಾಫಿ ಕುಡಿಯುವಂತದ್ದು ಇನ್ನೂ ಒಳ್ಳೇದು ಅಂತ ಹೇಳ್ತೀವಿ. 2ನೇದು ಫ್ರೂಟ್ ಜ್ಯೂಸ್, ಹಣ್ಣಿನ ರಸ. ನಮ್ಗೆ ಫ್ರೂಟ್ ಜ್ಯೂಸ್ ಕುಡಿಯುವಂತದ್ದು ಬಹಳ ಆರೋಗ್ಯಕ್ಕೆ ಒಳ್ಳೇದು ಅಂತ ಅಡ್ವರ್ಟೈಸ್ಮೆಂಟ್ ಅಲ್ಲೆಲ್ಲ ತೋರಿಸ್ತಾರೆ. ಆದ್ರೆ ಅದೆಲ್ಲದರಲ್ಲೂ ಕೂಡ ಇರುವಂತಹದ್ದು ಈ ಶುಗರ್. ಅಂದ್ರೆ ನನಗೆ 100% ಫ್ರೂಟ್ ಜ್ಯೂಸ್ ಬೇರೆ ಏನೋ ಆಡೆಡ್ ಶುಗರ್ ಇಲ್ಲ ಅಂದ್ರೂ ಕೂಡ ಅದರಲ್ಲಿರುವಂತಹದ್ದು ಫ್ರಕ್ಟೋಸ್, ಅದು ಸಡನ್ ಆಗಿ ಬ್ಲಡ್ ಶುಗರ್ ನ ಜಾಸ್ತಿ ಮಾಡುತ್ತೆ. ಅದರಿಂದ ಅದರಲ್ಲಿ ಯಾವುದೇ ರೀತಿ ಫೈಬರ್, ನಾರಿನ ಅಂಶ ಇರೋದಿಲ್ಲ. ಇದರಿಂದ ಡಯಾಬಿಟಿಸ್ಗೆ ಏನೂ ಉಪಯೋಗ ಆಗೋದಿಲ್ಲ. ಸೊ ಡಯಾಬಿಟಿಸ್ಗೆ ತೊಂದರೆನೇ ಜಾಸ್ತಿ ಆಗ್ತಾ ಹೋಗುತ್ತೆ. ಅದ್ರ ಬದಲು ಹಣ್ಣುಗಳನ್ನ ಹಾಗೆ ತಿನ್ನುವಂತಹ ಅಭ್ಯಾಸ ಒಳ್ಳೇದು. ಡಯಾಬಿಟಿಸ್ ಇದ್ದಾಗ ಯಾವ ಹಣ್ಣನ್ನ ತಿನ್ಬಹುದು, ಹೇಗೆ ತಿನ್ಬೇಕು ಅನ್ನೋದ್ರ ಬಗ್ಗೆ ನಾನು ಡೀಟೇಲ್ಡ್ ಆಗಿ ವಿಡಿಯೋ ಮಾಡಿದ್ದೀನಿ, ಅದನ್ನ ನೀವು ನೋಡಬಹುದು. ಈ ಆಪಲ್ ಅನ್ನ ತಿನ್ಬಹುದು, ಸೇಬು ಹಣ್ಣನ್ನು ತಿನ್ಬಹುದು, ಈ ಮೂಸಂಬಿಯನ್ನ ತಿನ್ಬಹುದು, ಕಿತ್ಲೆ ಹಣ್ಣನ್ನು ತಿನ್ಬಹುದು, ಅಥವಾ ಸೀಬೆ ಹಣ್ಣನ್ನು ತಿನ್ಬಹುದು, ಪೇರ್ಲೆ ಹಣ್ಣು. ಇದೆಲ್ಲದೂ ಕೂಡ ಈ ಡಯಾಬಿಟಿಸ್ಗೆ ಒಳ್ಳೇದು. ಆದ್ರೆ ಯಾವ ಸಮಯದಲ್ಲಿ ತಿನ್ಬೇಕು, ಎಷ್ಟು ಪ್ರಮಾಣದಲ್ಲಿ ತಿನ್ಬೇಕು ಅನ್ನೋದು ಕೂಡ ಬಹಳ ಮುಖ್ಯ ಅಂತ ಅರ್ಥ ಮಾಡ್ಕೋಬೇಕು. 3ನೇದು ಏರೇಟೆಡ್ ಡ್ರಿಂಕ್ಸ್, ಅಂದ್ರೆ ಈ ಸೋಡಾ ಮಿಶ್ರಿತ ಪಾನೀಯಗಳು. ಇದನ್ನ ಕುಡಿಯೋದ್ರಿಂದ ಇದರಲ್ಲಿ ಹೈ ಫ್ರಕ್ಟೋಸ್ ಕಾರ್ನ್ ಸಿರಪ್ ಇರುತ್ತೆ. ಇದು ಸಡನ್ ಆಗಿ ಬ್ಲಡ್ ಶುಗರ್ ನ ಜಾಸ್ತಿ ಮಾಡ್ಬಿಡುತ್ತೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಮಾಡ್ತಾ ಹೋಗುತ್ತೆ, ಇನ್ಸುಲಿನ್ ಸೆನ್ಸಿಟಿವಿಟಿ ಕಡಿಮೆ ಮಾಡ್ತಾ ಹೋಗುತ್ತೆ. ಅದರಿಂದ ಈ ಡಯಾಬಿಟಿಸ್ ಇರೋರಿಗೆ ತೊಂದರೆ ಜಾಸ್ತಿ ಆಗ್ತಾ ಹೋಗುತ್ತೆ. ಕೆಲವೊಬ್ರು ಡಯಟ್ ಸೋಡಾ ಅಂತ ಹೇಳ್ಕೊಂಡು ನಮ್ಗೆ ಈ ಕ್ಯಾಲರಿಗಳು ಇಲ್ಲದೆ ಇರುವಂತಹ ನಾನು ಸೋಡಾನ ಕುಡಿತೀನಿ ಅಂತ ಕೆಲವೊಬ್ರು ಹೇಳ್ತಿರ್ತಾರೆ. ಅದರಲ್ಲೂ ಕೂಡ ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್ ಇರುತ್ತೆ. ಅದನ್ನು ಕುಡಿದಾಗ್ಲೂ ಕೂಡ ಸಡನ್ ಆಗಿ ದೇಹದಲ್ಲಿ ಇನ್ಸುಲಿನ್ ಉತ್ಪತ್ತಿ ಹೆಚ್ಚಾಗ್ತಾ ಹೋಗುತ್ತೆ. ಅದರಿಂದ ಡಯಾಬಿಟಿಸ್ ಅಲ್ಲಿ ಸಮಸ್ಯೆ ಆಗ್ತಾ ಹೋಗುತ್ತೆ. ಸೊ ಅದ್ರ ಬದಲು ಪುದೀನಾನ ನೀರಿಗೆ ಹಾಕೊಂಡು ಕುಡಿಯುವಂತಹದ್ದು, ಅಥವಾ ಈ ಲಿಂಬುವನ್ನ ನೀರಿಗೆ ಹಾಕೊಂಡು, ಸಕ್ಕರೆ ಹಾಕ್ತೆ ಹಾಗೆ ಲಿಂಬುವನ್ನ ನೀರಿಗೆ ಹಾಕೊಂಡು ಕುಡಿಯುವಂತ ಆ ರೀತಿಯಂತ ಅಭ್ಯಾಸ ಇಟ್ಕೊಂಡ್ರೆ ಬಹಳ ಒಳ್ಳೇದು ಅಂತ ಹೇಳ್ಬೋದು. 4ನೇದು ಆಲ್ಕೋಹಾಲ್ ಮತ್ತು ಸ್ವೀಟ್ ಲಸ್ಸಿ. ಆಲ್ಕೋಹಾಲ್, ಮದ್ಯಪಾನ ಮಾಡೋದ್ರಿಂದ ಈ ಡಯಾಬಿಟಿಸ್ಗೆ ಬಹಳ ಮಾರಕ ಅಂತ ಹೇಳ್ಬೋದು. ಯಾಕಂದ್ರೆ
ಸ್ಟಾರ್ಟಿಂಗ್ ಅಲ್ಲಿ ಸಡನ್ ಆಗಿ ನಾವು ಆಲ್ಕೋಹಾಲ್ ಕುಡಿದ ತಕ್ಷಣ ಬ್ಲಡ್ ಶುಗರ್ ಕಡಿಮೆ ಆಗಬಹುದು, ಆದ್ರೆ ಸ್ವಲ್ಪ ಹೊತ್ತಿನ ನಂತರ ಸಡನ್ ಆಗಿ ಅದು ಅನ್ಪ್ರಿಡಿಕ್ಟೇಬಲ್ ಆಗಿ ಸ್ಪೈಕ್ ಆಗ್ತಾ ಹೋಗುತ್ತೆ, ಅದರಿಂದ ಬಹಳ ತೊಂದರೆ ಆಗ್ತಾ ಹೋಗುತ್ತೆ. ಸೊ ಆಲ್ಕೋಹಾಲ್ ಕುಡಿಯುವಂತದ್ದನ್ನ ಡಯಾಬಿಟಿಸ್ ಇದ್ದವರು ಮಾಡಲೇಬಾರದು, ಮಾಡೋದ್ರಿಂದ ತೊಂದರೆ ಹೆಚ್ಚಾಗ್ತಾ ಹೋಗುತ್ತೆ ಅಂತ. ಅದೇ ರೀತಿ ಸ್ವೀಟ್ ಲಸ್ಸಿಯಲ್ಲಿ ಮತ್ತೆ ಅದಕ್ಕೆ ಸಕ್ಕರೆ ಹಾಕಿರ್ತಾರೆ, ಸಕ್ಕರೆ ಹಾಕಿರುವಂತಹ ಲಸ್ಸಿ ಕುಡಿದಾಗ ಮತ್ತೆ ಬ್ಲಡ್ ಶುಗರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದನ್ನೆಲ್ಲ ಕುಡಿಯುವಂತದ್ದನ್ನ ನಿಲ್ಲಿಸಬೇಕು ಅಂತ. ಸೊ ನಾವು ಏನ್ ಕುಡಿಬೇಕು ಏನ್ ಕುಡಿಬಾರದು ಅಂತ ಕರೆಕ್ಟ್ ಅರ್ಥ ಮಾಡ್ಕೊಂಡಿದ್ವಿ. ಕೊನೆಯಲ್ಲಿ ಒಂದು ಬೋನಸ್ ಟಿಪ್, ಅತ್ಯಂತ ಉಪಯುಕ್ತವಾದಂತಹ ಈ ಡಯಾಬಿಟಿಸ್ಗೆ ಇರುವಂತಹ ಒಂದು ಪಾನೀಯ ಅಂತಂದ್ರೆ ಮೆಂತೆ ನೀರು. ಮೆಂತೆ ಅನ್ನೋದ್ರಲ್ಲಿ ಇದರಲ್ಲಿ ಸಾಲ್ಯುಬಲ್ ಫೈಬರ್ ಇರುತ್ತೆ, ಅದರ ಜೊತೆಗೆ ಗ್ಯಾಲಕ್ಟೋಮೆನಾನ್ ಅನ್ನುವಂತಹ ಒಂದು ಕಾಂಪೌಂಡ್ ಇರುತ್ತೆ. ಇದು ನಿಧಾನವಾಗಿ ಕಾರ್ಬೋಹೈಡ್ರೇಟ್, ನಮ್ಮ ಆಹಾರದಲ್ಲಿರುವಂತಹ ಕಾರ್ಬೋಹೈಡ್ರೇಟ್ ನ ನಿಧಾನವಾಗಿ ಹೀರ್ಕೊಳ್ಳಿಕ್ಕೆ ಅನುಕೂಲ ಮಾಡ್ತಾ ಹೋಗುತ್ತೆ. ಅದರ ಜೊತೆಗೆ ಇನ್ಸುಲಿನ್ ಸೆನ್ಸಿಟಿವಿಟಿನ ಹೆಚ್ಚು ಮಾಡ್ತಾ ಹೋಗುತ್ತೆ. ಆದ್ರಿಂದ ಈ ಮೆಂತೆ ಕಾಳುಗಳಿಂದ, ಮೆಂತೆ ಬೀಜದಿಂದ ಬಹಳ ಹೆಚ್ಚು ಉಪಯೋಗ ಆಗ್ತಾ ಹೋಗುತ್ತೆ. ಇದನ್ನ ಹೇಗೆ ಕುಡಿಬೇಕು? ರಾತ್ರಿ ಹೊತ್ತು 1 ಲೋಟ ನೀರಿಗೆ ನಾವು ಮೆಂತೆ ಕಾಳುಗಳನ್ನ, 1 ಚಮಚ ಮೆಂತೆ ಕಾಳನ್ನ 1 ಲೋಟ ನೀರಿಗೆ ಹಾಕಿಟ್ಟಿರಬೇಕು. ಮಾರನೇ ದಿನ ಬೆಳಿಗ್ಗೆ ಅದನ್ನ ಸೋಸ್ಬಿಟ್ಟು ಆ ನೀರನ್ನ ಕುಡಿಬಹುದು. ನಂತರ ಆ ಸೋಸಿಟ್ಟಿರುವಂತಹ ಮೆಂತೆ ಬೀಜನ, ಅದರಿಂದ ನಮ್ಗೆ ನಾರಿನಂಶ ಕೂಡ ಸಿಗುತ್ತೆ, ಅದನ್ನು ಕೂಡ ತಿನ್ಬಹುದು ನಂತರ. ಆದ್ರೆ ಈ ರೀತಿ ಪ್ರತಿದಿನ ಇದನ್ನ ಒಂದು 4 ರಿಂದ 6 ವಾರ ಮಾಡಿದ್ರೆ ಬಹಳ ಚೆನ್ನಾಗಿ ಬ್ಲಡ್ ಶುಗರ್ ಲೆವೆಲ್ ನ ಕಂಟ್ರೋಲ್ ಮಾಡ್ಕೋಬಹುದು. ಆದ್ರೆ ಇವತ್ತು ಹೇಳಿರುವಂತಹ ಎಲ್ಲಾ ಮನೆ ಮದ್ದು ಅಥವಾ ಏನೇನ್ ಪಾನೀಯಗಳಿರುತ್ತೋ ಇದಷ್ಟೇ ಡಯಾಬಿಟಿಸ್ ಟ್ರೀಟ್ಮೆಂಟ್ಗೆ ಮದ್ದಲ್ಲ. ಡಯಾಬಿಟಿಸ್ ಅನ್ನುವಂತಹದ್ದು ಒಂದು ಕಂಡೀಷನ್, ಅದು ಕಾಯಿಲೆ ಅಲ್ಲ. ಅದನ್ನ ಸರಿಯಾದ ರೀತಿಯಲ್ಲಿ ಬ್ಲಡ್ ಶುಗರ್ ನ ಮೇಂಟೈನ್ ಮಾಡಬೇಕು ಅಂತಂದ್ರೆ ಅದಕ್ಕೆ ಸರಿಯಾದ ರೀತಿಯಲ್ಲಿ ಚಿಕಿತ್ಸೆ ಬಹಳ ಮುಖ್ಯ. ಇದಿಷ್ಟರಿಂದನೇ ನಾನು ಮೆಂತೆ ನೀರು ಕುಡಿತೀನಿ, ನಾನು ಮಾತ್ರೆ ಬಿಟ್ಬಿಡ್ತೀನಿ ಅನ್ನುವಂಥದ್ದು ಮೂರ್ಖತನ. ಸರಿಯಾಗಿ ಡಾಕ್ಟರ್ ಹತ್ರ ತೋರಿಸ್ಕೊಂಡು ನಮ್ಮ ದೇಹದಲ್ಲಿ ಹೇಗೆ ಬ್ಲಡ್ ಶುಗರ್ ಮೇಂಟೈನ್ ಆಗ್ತಾ ಇದೆ ಅಂತ ನೋಡ್ಕೊಂಡು ಅದಕ್ಕೆ ಸೂಕ್ತ ಚಿಕಿತ್ಸೆ ತಗೊಳ್ಳುವಂಥದ್ದು ಬಹಳ ಮುಖ್ಯ. ಇದನ್ನ ನಾವ್ಯಾರು ಮರಿಬಾರ್ದು. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಇದನ್ನ ಲೈಕ್ ಮಾಡಿ ಮತ್ತು ನಿಮ್ಮ ಅಕ್ಕಪಕ್ಕದ ಜೊತೆ ಇದನ್ನ ಹಂಚ್ಕೊಳ್ಳಿ. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋ ನೋಡ್ಬೇಕು ಅಂದ್ರೆ ನನ್ನ ಚಾನೆಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಲಿದೆ, ಅದನ್ನು ಸರಿಯಾಗಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ. ನಮಸ್ಕಾರ.